ನಮಸ್ಕಾರ. ಬಿ ಟಿ ಲಲಿತಾ ನಾಯಕ್ ಅವರನ್ನು ನಾವು ಕನ್ನಡದ ಮಹತ್ವದ ಕವಯಿತ್ರಿ ಅಂತ ಕರೆಯೋದಕ್ಕಿಂತ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ, ರಾಜಕೀಯ ಜೀವನದ ಬಹುಮುಖ್ಯ ವ್ಯಕ್ತಿತ್ವ ಅಂತ ಕರೆಯೋದು ಹೆಚ್ಚು ಸೂಕ್ತ ಅನಿಸುತ್ತೆ. ಬಟ್ ಅವರು ಸಾಹಿತ್ಯನೂ ಬರೆದಿರೋದ್ರಿಂದ ಸಾಹಿತ್ಯದ ಇದರಲ್ಲೂ ಕ್ಷೇತ್ರದಲ್ಲೂ ನಾವು ಅವರನ್ನು ಪರಿಗಣಿಸಬೇಕು. ಬಿ ಟಿ ಲಲಿತಾ ನಾಯಕ್ ಕನ್ನಡದ ಮಹಿಳಾ ಬಂಡಾಯ ಸಾಹಿತಿಗಳಲ್ಲಿ ಪ್ರಮುಖರು. ಲಲಿತಾ ನಾಯಕರ ಕತೆ, ಕಾದಂಬರಿ, ನಾಟಕಗಳೆಲ್ಲದರಲ್ಲಿ ಜಾತೀಯತೆ, ಮಹಿಳೆಯರ ಶೋಷಣೆ, ಬಂಡಾಯದ ಧ್ವನಿ, ದಲಿತರ ನೋವುಗಳಿವೆ. ಸಂಘಟಕರಾಗಿಯೂ ಇವರು ಗಮನ ಸೆಳೆದಿದ್ದಾರೆ. ಸಾಮಾಜಿಕ ಕಳಕಳಿ ಕಾಳಜಿಯನ್ನು ಇವರು ಹೊಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ತಂಗಲಿ ತಾಂಡ್ಯ ಇವರ ಹುಟ್ಟಿದೂರು. ತಂದೆ ಬಾಲಾಜಿ ನಾಯಕ, ತಾಯಿ ಗಂಗಾಬಾಯಿ. ಕಡುಬಡತನದ ಬಾಲ್ಯ ಲಲಿತಾ ನಾಯಕ್ ಅವರದಾಗಿತ್ತೆಂದು ಅವರ ಕೆಲವು ಬರಹಗಳಿಂದ ತಿಳಿದು ಬರುತ್ತದೆ. ತಂದೆ ಮತ್ತು ಅಣ್ಣನ ಪ್ರೋತ್ಸಾಹದಿಂದ ಪ್ರೌಢಶಾಲೆಯ ನಂತರ ಮನೆಯಲ್ಲಿಯೇ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಲಂಕೇಶ್ ಪತ್ರಿಕೆಯಲ್ಲಿ 1982ರಿಂದ ವರದಿಗಾರ್ತಿಯಾಗಿ ದುಡಿದ ಇವರ ಅನೇಕ ಲೇಖನ, ಕತೆ, ಕವನಗಳು ಆ ಪತ್ರಿಕೆಯಲ್ಲಿ ಪ್ರಕಟಗೊಂಡವು. ಇವರು ರಚಿಸಿದ ನಾಟಕಗಳು ಧಾರವಾಡದ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಿವೆ. ರಾಜಕೀಯ ಜೀವನದ ಬಗ್ಗೆ ಇದೆಲ್ಲ ತುಂಬ ಸ್ವಾರಸ್ಯಕರವಾದ ಘಟನೆಗಳು. ಅವರೇ ಹೇಳ್ಕೊಂಡಿರುವಂಥದ್ದನ್ನು ನಾನು ಆಮೇಲೆ ವಿಸ್ತರಿಸ್ತೀನಿ. ಇಲ್ಲಿರೋದನ್ನು ಓದಿ ಮುಗಿಸ್ಬಿಡ್ತೀನಿ ಅಷ್ಟೇ. 1986 ವರ್ಷದಲ್ಲಿ ರಾಮಕೃಷ್ಣ ಹೆಗಡೆಯವರ ಆಹ್ವಾನದ ಮೇರೆಗೆ ರಾಜಕೀಯ ಪ್ರವೇಶ ಮಾಡಿದ ಲಲಿತಾ ನಾಯಕ್ ಅವರು 1986ರಲ್ಲಿ ರಾಜಕೀಯ ಪ್ರವೇಶಿಸಿ 1986ರಿಂದ 92ರವರೆಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯೆಯಾಗಿಯೂ 1994ರಿಂದ 1999ರವರೆಗೆ ವಿಧಾನಸಭೆಯಲ್ಲಿ ಶಾಸಕಿಯಾಗಿ, ಮಂತ್ರಿಯಾಗಿ, ಕರ್ನಾಟಕ ಬಾಲಭವನ ಸೊಸೈಟಿ, ಕರ್ನಾಟಕ ಜನತಾದಳ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ, ರಾಜಕೀಯ ವ್ಯವಹಾರ ಸಮಿತಿ ಸದಸ್ಯೆ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಬ್ಬ ಮತ್ತು ಬಲಿ ಅಂತ ಅನ್ನೋದು ಅವರ ಬಹುಮುಖ್ಯ ಕಥಾ ಸಂಕಲನ. ಅದ್ರ ಬಗ್ಗೆ ಹೇಳ್ತಾರೆ ಆಮೇಲೆ ಅವರು. ಕಾದಂಬರಿ ನೆಲೆ ಬೆಲೆ ಇದಕ್ಕೂ ಕೂಡ ಪ್ರಶಸ್ತಿ ಬಂದಿತ್ತು, ಅದಕ್ಕೂ ಬಂದಿದೆ ಅಂತ ಹೇಳ್ತಾರೆ. ಗತಿ ಅದ್ರ ಬಗ್ಗೆನೂ ಹೇಳ್ತಾರೆ. ರೇಡಿಯೋ ನಾಟಕ ಸಂಕಲನ ಚಂದ್ರಪರಭವ ಅಷ್ಟೇ ಅಲ್ಲ, ಇನ್ನೂ 3 ಇದೆ, ಅದನ್ನು ನಾನು ಹೇಳ್ತೀನಿ. ಮಕ್ಕಳ ಸಾಹಿತ್ಯ ಭರವಸೆ ಅಂತ ಇದೆ ಇಲ್ಲಿ. ಕವನ ಸಂಕಲನ ನಮ್ರೂಪ್ಲಿ, ಇದೇ ಕೂಗು ಮತ್ತೆ ಮತ್ತೆ, ಒಡಲ ಬೇಗೆ, ಸವಾಸೇರು, ಬಿದಿರು ಮಳೆ ಕಂಟಿಯಲಿ. ಕೆಲವೆಲ್ಲ ಬೇರೆ ಬೇರೆ ಕಡೆ ಪ್ರಕಟ ಆಗಿದ್ದವು. ಇಲ್ಲಿದೆ ನೋಡಿ, ಗೌರವ ಪುರಸ್ಕಾರ. ಇವರ ನೆಲೆ ಬೆಲೆ ಕಾದಂಬರಿಗೆ 1981ರಲ್ಲಿ ಸುಧಾ ಕಾದಂಬರಿ ಸ್ಪರ್ಧೆಯಲ್ಲಿ ಬಹುಮಾನ ದೊರೆತಿದೆ. ಗತಿ ಕಾದಂಬರಿಯು ಕರ್ನಾಟಕ ವಿಶ್ವವಿದ್ಯಾನಿಲಯದ 3ನೇ ವರ್ಷದ BA ತರಗತಿಗೆ ಪಠ್ಯ ಅಲ್ಲದಲೇ ಅದು 2 ಕಡೆಗೆ ಹಿಂದಿ ಮತ್ತು ಇಂಗ್ಲೀಷ್ಗೆ ಅನುವಾದ ಆಗಿದೆ. ಅನುವಾದ ಮಾಡಿದವ್ರ ಹೆಸರನ್ನು ಕೂಡ ಅವ್ರು ಹೇಳಿದ್ದಾರೆ, ಆಮೇಲೆ ಹೇಳ್ತೀನಿ. ಹಬ್ಬ ಮತ್ತು ಬಲಿ ಕಥಾ ಸಂಕಲನವು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ MA ತರಗತಿಗೆ ಪಠ್ಯಪುಸ್ತಕಗಳಾಗಿವೆ. ಅದೇ ಕಲಬುರಗಿ ವಿಶ್ವವಿದ್ಯಾನಿಲಯ ಕಲಾ ವಿಷಯದ ಮೊದಲ ವರ್ಷದ ಕಾವ್ಯ ಸಂಗಮ ಪಠ್ಯಪುಸ್ತಕದಲ್ಲಿ ಇವರ 8 ಕವನಗಳು ಸೇರಿವೆ. ಮತ್ತು ಅವರಿಗೆ ಬಂದ ಪ್ರಶಸ್ತಿಗಳ ಬಗ್ಗೆ: ಉತ್ತಮ ಶಾಸಕಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ. ಇವರು ಅಧಿಕಾರದಲ್ಲಿದ್ದಾಗ ರಾಜೀವ್ ಗಾಂಧಿ ಇದ್ದಿದ್ದು. ಶ್ರೀಮತಿ ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿ, ನಾಡ ಚೇತನ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಕಿರಣಪ್ರಭಾ ಪ್ರಶಸ್ತಿ, ಕಾಯಕ ಸಮ್ಮಾನ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಇದು ದಾನ ಚಿಂತಾಮಣಿ ಅತ್ತಿಮಬ್ಬೆ ಕರ್ನಾಟಕ ಸರ್ಕಾರದ್ದು, ಸಮಾಜ ಸೇವಾ ರತ್ನ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ ಅಂತ ಇದೆ. ಇದು ವಿಕಿಪೀಡಿಯಾದು, ಅಲ್ಲೊಂದೇ ಕಡೆ ನಮಗೆ ಇದು ಸಿಗುವಂಥದ್ದು. ಮತ್ತು ಬುಕ್ ಬ್ರಹ್ಮದಲ್ಲಿ ಏನು ಬರೀತಾರೆ ಅಂತಂದರೆ ಇಷ್ಟೇ, ಪತ್ರಿಕಾಕಾರ ವರದಿಗಾರ್ತಿಯಾಗಿ ಇಂಗ್ಲೀಷ್ನಲ್ಲೂ ಬರೀತಾರೆ. ಆಮೇಲೆ ಅವರು ದೇವಾಲಯದ ತೀರ್ಥ ಕುಡಿಯಬಾರದು, ಅದು ಕೊಳಕಾಗಿರುತ್ತೆ, ಕೈ ತೊಳ್ಕೊಂಡಿರಲ್ಲ ಅಂತ ಹೇಳಿಬಿಟ್ರು ಕರೋನಾ ಟೈಮಲ್ಲಿ. ಅದು ದೊಡ್ಡ ಗಲಾಟೆ ಹೋಯಿತು. ಆಮೇಲೆ ಕಾಂತಾರ ಚಿತ್ರದಲ್ಲಿ ಕೊನೆಯಲ್ಲೇನೋ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತಲ್ಲ, ಅದನ್ನು ಇವರು ಟೀಕೆ ಮಾಡಿದ್ರು, ಮೈಮೇಲೆ ದೇವ್ರು ಬರೋದನ್ನು. ಅವಾಗೆಲ್ಲ ದೊಡ್ಡ ಗಲಾಟೆ ಆಗಿತ್ತು ಇವ್ರ ಬಗ್ಗೆ. ಅವ್ರ ಜೀವನ ಚರಿತ್ರೆ ಕೂಡ ಬಂದಿದೆಯಂತೆ ಯೂಟ್ಯೂಬಲ್ಲಿ, ಅದರ ಬಗ್ಗೆ ಕೊಡ್ತಾಯಿದ್ದಾರೆ. ಮತ್ತು ತುಂಬ ಇದೆ ಇವ್ರ ಬಗ್ಗೆ. ನಾನು
ಹೇಳೋದಕ್ಕೆ ಇನ್ನೂ ತುಂಬ ಬೇಗನೆ ಇದೆ. ಕಾಂತಾರ ಬಗ್ಗೆ ಸಾಹಿತಿ ಲಲಿತಾ ನಾಯಕ್ ಎಲ್ಲ ಯೂಟ್ಯೂಬ್ಗಳು ತುಂಬ ಯೂಟ್ಯೂಬ್ ಇದೆ. ನಾನು ಏನಾದ್ರು ಬಿಟ್ಟಿರೋದಿಲ್ಲ, ಇದೇನೋ ನೋಡ್ತಾ ಇದ್ದೀನಿ. ಏನು ಬೇಡ, ಒಂದು ಚಿತ್ರ ಯೂಟ್ಯೂಬ್ದೇ ತೋರಿಸ್ಬೋದಾಗಿತ್ತು. ಬಿಡಲ್ಲ. ಲಲಿತಾ ನಾಯಕ್ ತುಂಬ ಫೇಮಸ್ ಬಿಡಿ ಮಂತ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ದರು. ಆಮೇಲೆ ದೇವೇಗೌಡರು BJP ಸೇರಿದ್ದಕ್ಕೆ ಬರೀತಾರೆ, ಜಾತ್ಯತೀತ ಮುಕುಟವನ್ನು ಮಣ್ಣಿಗೆ ಕೆಡವಿದ ಗೌಡರ ಕುಟುಂಬ ಅಂಥೇಳಿ ಕುವೆಂಪು ಕ್ರಾಂತಿ ಕಹಳೆ ಹೀಗೆ ತೀವ್ರವಾಗಿ ಅವರು ಟೀಕಿಸ್ತಾ ಇದ್ದಿದ್ದರಿಂದಲೇ ಅವರು ರಾಮಕೃಷ್ಣ ಹೆಗಡೆನೂ ಗುರುತಿಸಿದ್ರು, ದೇವೇಗೌಡನೂ ಗುರುತಿಸಿದ್ರು, ಮತ್ತು ಪತ್ರಿಕೆಗಳು ಗುರುತಿಸಿದ್ರು, ಲಂಕೇಶ್ ಗುರುತಿಸಿದ್ರು. ಅವರೇ ಅವರ ಜೀವನದ ಬಗ್ಗೆ ಹೇಳ್ಕೊಂಡಿರುವಂತಹ ಮಾಹಿತಿ ಇನ್ನೂ ಸ್ವಾರಸ್ಯಕರವಾಗಿರೋದ್ರಿಂದ ಅವರ ಕೃತಿಗಳ ಪಟ್ಟಿನ ಕೊಟ್ಟೆ. ಅದು ಮತ್ತೆ ಬರುತ್ತೆ ಇಲ್ಲಿ ನಾನು ಓದುವಾಗ, ಅದನ್ನು ನೋಡೋಣ ಅಂತ ನನಗೆ ಅದರ ಬಗ್ಗೆ ನಂಗೆ ತುಂಬ ಆಸಕ್ತಿ. ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಸಮಾನವಾಗಿ ತೂಗಿಸಿಕೊಂಡು ಹೋಗಬಲ್ಲ ಕವಯಿತ್ರಿ ಅಂತ ಇವರನ್ನು ಅವರು ಯೂಟ್ಯೂಬಲ್ಲಿ ಹೇಳುವಾಗ ವರ್ಣಿಸ್ತಾರೆ. ಚಿಕ್ಕಮಗಳೂರು, ಕಡೂರಿ, ತಂಗಲಿ, ತಾಂಡ್ಯ ಅಲ್ಲಿ ಹೇಳಿದ್ವಲ್ಲ, ಬಾಲಾಜಿನೇ ಗಂಗಾಬಾಯಿ ತಂದೆ ತಾಯಿ, ಬುಡಕಟ್ಟು ಲಂಬಾಣಿ ಜನಾಂಗ. ಇವ್ರ ತಂದೆ ತಾಯಿಗೆ 5 ಜನ ಮಕ್ಕಳಂತೆ, ಅದರಲ್ಲಿ 2ನೇ ಮಗು ಇದು. ಇದಕ್ಕೆ ತುಳಚಮ್ಮ ಅಂತ ಹೆಸರಿಟ್ರಂತೆ. ತುಳಸಿ ಅಂತ, ನಾವು ತುಳಸಿ ಅಂತೀವಲ್ಲ, ತುಳಸಿ ಗಿಡ, ತುಳಸಿ ದೇವರು, ದೇವತೆ, ಕೃಷ್ಣನ ಹೆಂಡತಿ. ಅದು ತುಳಸಿ ಹಬ್ಬ ಅಂದರೆ ಅದೇನೆ, ಕೃಷ್ಣನ ನಲಿಕಾಯಿಗೆ ಒಂದೇ ಸೆಕ್ಸ್ ಮಾಡ್ತೀವಲ್ಲ, ಅದು ಕೃಷ್ಣಗೆ ಸಂಬಂಧಪಟ್ಟಿದ್ದು. ಕೃಷ್ಣಂಗೆ ಲೆಕ್ಕವಿಲ್ಲದಷ್ಟು ಜನ ಹೆಂಡತಿರಿದಾರಲ್ಲ, ಅದರಿಂದ ಇವಳು ಒಬ್ಬರು ಹೆಂಡತಿ ಅಂತ ಕಾರಣ. ಅವರು ದಂಬಾಣಿಗಳಲ್ವ, ಅದಕ್ಕೆ ತುಳಸಿ ಅಂತ ಕರೀದಲ್ಲ, ತುಳಸಮ್ಮ ಅಂತ ಕರೆದ್ರು. ಳ ಹೊರಡಲ್ಲ ಬಾಯಲ್ಲಿ, ಳ ಹೊರಡಲ್ಲ, ಕನ್ನಡದ ವಿಶೇಷ ಅಕ್ಷರ ಅದು. ತುಳಚಮ್ಮ ಅಂತ ಕರೆದ್ರು. ಅದು ಸ್ಕೂಲಿಗೆ ಸೇರಿಸುವಾಗ ತುಚ್ಚಮ್ಮ ಆಗೋಯ್ತು. ಹೇಗೆ ಅಂತ ಹೇಳ್ತಾರೆ ಅವರೇ. ಲಂಬಾಣಿಗಳನ್ನ ಶ್ರಮಜೀವಿಗಳು, ಅದರಿಂದ ಯಾವಾಗಲೂ ನಮ್ಮ ಮನೆ ತುಂಬ ಚೆನ್ನಾಗಿ ದನ ಕರು ಹೊಲ ಮನೆ ಎಲ್ಲ ಕೆಲಸ ಮಾಡಿ ಸ್ಕೂಲ್ಗೆ ಹೋಗೋ ವೇಳೆಗಾಗಲೇ ನಮಗೆ ಮನೆ ಕೆಲಸ ಪೂರ್ತಿ ಬರ್ತಿತ್ತು ಅಂತ ಹೇಳ್ತಾರೆ. ಇನ್ನು 2.5 ವರ್ಷ ಆಗಿರುವಾಗಲೇ ಅವರ ಅಜ್ಜಿ ಕಂಕ್ಳಲ್ಲಿ ಹಾಕ್ಕೊಂಡು ಅಲ್ಲೊಂದು ಸ್ಕೂಲ್ ಅಂದರೆ ಏನು ಗೊತ್ತಾ, ಪುಟ್ಟು ಗಾಯಕ ದಸ್ತಗೀರ್ ಖಾನ್ ಸಾಬ್, ಆತ ಗಾಯಕರು. ಅದರ ಹೆಸರು ದಸ್ತಗೀರ್ ಖಾನ್ ಸಾಬ್ ಅಂತ. ಇವ್ರ ಮನೆ ಪಕ್ಕದ ಗಲ್ಲಿನಲ್ಲಿ, ಪಕ್ಕದ ರಸ್ತೆಯಲ್ಲಿ ಒಬ್ಬರು ಇದ್ರಂತೆ, ಅವ್ರ ಮನೆ ಜಗಲಿ ಮೇಲೆ ಸ್ಕೂಲು. ಅಲ್ಲಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರಂತೆ ಇವರು ದಸ್ತಗೀರ್ ಸಾಬ್ ಅವರು. ನಮ್ಮ ಕನ್ನಡದ ಕವಿಗಳು ಬೇಕಷ್ಟು ಜನ ಇದ್ದಾರಲ್ಲ, ಮುಸ್ಲಿಂ ಕವಿಗಳು. ಈ ಅಜ್ಜಿ ಸೊಂಟದಲ್ಲಿ ಹಾಕ್ಕೊಂಡೋಗಿ ಶಾಲೆಗೆ ಸೇರಿಸ್ಕೊತೀನಿ. ಎಷ್ಟು ವರ್ಷ ಅಂದ್ರಂತೆ? 2.5 ವರ್ಷ ಅಂದರೆ, ಇಲ್ಲಮ್ಮ 3 ವರ್ಷ ಆಗಬೇಕು, ಅಲ್ಲಿವರೆಗೂ ಸೇರಿಸ್ಕೊಳ್ಳಲ್ಲ ಅಂತ. ಅಜ್ಜಿ ಏನನ್ನುತ್ತೆ ಅಂದರೆ, ಮನೇಲಿ ಆಡ್ಕೊಳ್ಳೋ ಮಗು ಇಲ್ಲೇ ಆಡ್ಕೊತದೆ ಬಿಡ್ರಿ, ಇಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ಜಗಲಿ ಮೇಲೆ ಬಿಟ್ಬಿಟ್ಟು ಬಂದುಬಿಡ್ತಾರಂತೆ. ಆಮೇಲೆ ಅವರು ಸರಿ ಆಯಿತು ಹೆಸರು ಬರ್ಕೊಳ್ತೀನಿ, ಹೆಸರು ಹೇಳಿ ಅಂತಂದರೆ ತುಳಚಮ್ಮ ಅಂತ ಹೇಳಿದೆ. ಇದು ತುಳಸಿ ಅಂತ ಹೇಳಿದರೆ ತುಳಸಿ ಅಂತ ಬರ್ಕೊತಿದ್ರು ಇವರು. ಬಿ ಅಂದರೆ ತಂದೆ ಹೆಸರು ಬಾಳನಾಯಕ್ ಅಂತೇನು ಓದ್ದೆ ಅಲ್ಲ. ಟಿ ಅಂದರೆ ತಂಗಲಿ ತಾಂಡ್ಯ ಅಂತ. ಬಾಲಾಜಿ ನಾಯಕ ತಂದೆ ಹೆಸರು, ಟಿ ಅಂದರೆ ತಂಗಳಿ ನಾಯಕ. ಅದರಿಂದ ಅದು ಟಿ ಮಾಡ್ಕೊಂಡು ತುಚ್ಚಮ್ಮ ಅಂತ ಬರ್ಕೊಂಡಿದ್ದಾರೆ ಅವರು. ಕನ್ನಡ ಅಷ್ಟು ಚೆನ್ನಾಗಿ ಬಲ್ಲವ್ರಿಗೆ ತುಚ್ಛ ಅಂತಂದರೆ, ತುಚ್ಛ ಅಂದರೆ ನೀಚ, ಕೆಟ್ಟದ್ದು ಅರ್ಥ ಇದೆಯಲ್ಲ ಕನ್ನಡದಲ್ಲೇ ಅಲ್ವಾ, ಹಾಗಾಯಿತು. ಆಮೇಲೆ ಸೋದರ ಮಾವ ಬಂದು ಮೂಗೂರು ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಇಲ್ಲಿ ಏನು ಸ್ಕೂಲಿ ಏನು ಕಲಿತೀಯಾ ಅಲ್ಲಿ ಸರಿಯಾಗಿ. ಇನ್ನೊಬ್ಬ ಹುಡುಗ ಕೂಡ ಅಲ್ಲೇ ಇರ್ತಾನೆ, ಅಣ್ಣನೋ ತಮ್ಮನೋ, ನಿಮ್ಮ ಅಣ್ಣನ ಜೊತೆ ನೀನಲ್ಲಿರೋ ವೆಬ್ಬ ಅಂತ. ಅಲ್ಲಿ ಹೋದಾಗ ಸ್ಕೂಲ್ಗೆ ಕರ್ಕೊಂಡು ಹೋದಾಗ ಏನು ಹೆಸರು ಅಂತಂದಾಗ ತುಚ್ಚಮ್ಮ ಅಂದರೆ, ಛೀ ಯಾರಿಟ್ರು ಹೆಸರು ತುಚ್ಛ ಅಂದರೆ ಏನು ಅರ್ಥ ಗೊತ್ತಾ ನನಗೆ ಅಂದ್ಬಿಟ್ಟು ಆ ಮೇಸ್ಟ್ರು ಹೇಳಿದಾಗ ತುಚ್ಛ ನೀಚ ಅಂತ ಅಂದಾಗ ಬಂದು ಅಜ್ಜಿ ಜೊತೆ ಜಗಳ ಕಾಯ್ತಂತೆ ಮಗು. ನನಗೆ ಯಾಕೆ ಹೆಸರಿಟ್ಟಿದ್ದೀರಾ, ಅವರೆಲ್ಲ ನನ್ನನ್ನು ಬೈತಾ ಇದ್ದಾರೆ ಅಂದಾಗ, ಅಯ್ಯೋ ತುಳಸಿ ಅಂದರೆ ದೇವರು, ತುಳಸಿ ಗಿಡ ಅಂದರೆ ಏನು ತಿಳ್ಕೊಂಡಿದ್ದೀಯಾ. ಅದರ ಅಜ್ಜಿಗೆ ಗೊತ್ತೇ ಆಗಿಲ್ಲ ತಾನು ಏನು ಮಾಡಿದ್ದೀನಿ ಅನ್ನೋದು. ಅಂಥ ವಿದ್ಯಾವಂತರ ಮನೆತನ. ಆದರೆ ತಂದೆ ತಾಯಿಗೆ ಸ್ವಲ್ಪ ಓದು ಗೊತ್ತಿತ್ತಂತೆ. ಅವ್ರ ತಾಯಿ ರಾಗಿ ಹಸನು ಮಾಡುವಾಗ ಆ ರಾಗಿ ಮೇಲೆ ಅಕ್ಷರಗಳನ್ನು ಬರೆದು ಮಗಳಿಗೆ ತೋರಿಸ್ತಿದ್ರಂತೆ, ನೋಡು ಇದು ಅಕ್ಷರ ಕಲ್ತ್ಕೋ ಅಂತ ಹೇಳಿಂದ. ಅಂಥ ಹಿನ್ನೆಲೆಯಿಂದ ಬಂದವರು ಅಂತ ಹೇಳಿಂದ. 4ನೇ ಕ್ಲಾಸಲ್ಲಿ ಓದ್ತಿರುವಾಗಲೇ ಮಹಾಭಾರತ ಪುಸ್ತಕವನ್ನು ತಂದುಕೊಟ್ರಂತೆ ಅವ್ರ ತಂದೆ. ಬಹುಶಃ ಚಿಕ್ಕ ಪುಸ್ತಕ ಇರಬೇಕು, ಮಕ್ಕಳ ಪುಸ್ತಕ.
ತಾಂಡ್ಯದ ಜನ ಎಲ್ಲ ಬಂದು ಇವ್ರ ಮನೆ ಮುಂದೆ ಚಾಪೆ ಹಾಸ್ಕೊಂಡು ಕೂತ್ಕೊಂಡ್ಬಿಡೋರಂತೆ. ಮಹಾಭಾರತನ ಅವ್ರಿಗೆಲ್ಲ ಓದಿ ಹೇಳು ಅಂತ. ಓದೋಕ್ಕೆ ಬರುತ್ತಲ್ಲ 4ನೇ ಕ್ಲಾಸಲ್ಲಿ ಕನ್ನಡ ಓದೋಕ್ಕೆ ಬರುತ್ತೆ ಅಂತ. ಹಾಗೆ ಓದಿದ್ರಿಂದ ಮಹಾಭಾರತ ನನ್ನೊಳಗೆ ಇಳೀತು ಅಂತ ಹೇಳ್ತಾರೆ. ಅದರಿಂದಲೇ ಅವರು ಬೇರೆ ಬೇರೆ ಕವಿತೆಗಳನ್ನು ಬರೆಯೋದಕ್ಕೆ ಸಾಧ್ಯ ಆಯಿತು ಅಂತ ಕೂಡ ಹೇಳ್ತಾರೆ. 1ರಿಂದ 4ನೇ ಕ್ಲಾಸ್ವರೆಗೆ ಕಡೂರಲ್ಲಿ ಇದ್ದಿದ್ದು, ಸೋದರ ಮಾವನ ಮನೆಯಲ್ಲಿ ಕೃಷ್ಣ ನಾಯಕ್ ಅಂತ. ಮೂಗೂರಿನಲ್ಲಿ ದಪ್ಪೆದಾರ ಆತ. ಅವ್ರ ಜೊತೆ ಮೂಗೂರು ಶಾಲೆಗೆ ಹೋದಾಗ ಅಲ್ಲಿ ಅವರ ಅಣ್ಣ ಲಲಿತ ನಾಯಕ್ ಅವರ ಅಣ್ಣ ಕುವೆಂಪು, ಬೇಂದ್ರೆ, ಆನಕರು, ತರಾಸು ಕಾದಂಬರಿಗಳನ್ನೆಲ್ಲ ತಂದುಕೊಟ್ರಂತೆ. ನನ್ನ ನೆನಪಾಯ್ತು ನನಗೆ, ಏಕೆಂದರೆ ನಾನು ಹಾಗೆ ಮಾಡಿದ್ನಲ್ಲ ನನ್ನ 10ನೇ ವರ್ಷದಲ್ಲಿ ಅಂತ. ಆದರೆ ಕುವೆಂಪು, ಬೇಂದ್ರೆ ಗೊತ್ತಾಗ್ತಾ ಇರಲಿಲ್ಲ ನನಗೆ, ಆನಕರು, ತರಾಸು ಗೊತ್ತಾಗ್ತಿತ್ತು. ಮನೇಲಿ ಇದ್ದಿದ್ದೇನೋ ಅದನ್ನು ಓದಿದೆ ಅಷ್ಟೇ. ಸೊ ಆಮೇಲೆ ಅಣ್ಣ ಹೇಳಿದಂತೆ ಸುಮ್ಮನೆ ಬಿಟ್ಬಿಟ್ರೆ ಸಾಕಾಗಲ್ಲ, ನೀನು ಓದಿದೀಯಾ, ಏನು ಓದಿದೆಯಾ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನೀನೇನು ಮಾಡಂದರೆ ಅದೇನೋ 130 ಪುಟದ ಕಾದಂಬರಿ ಇದೆಯಲ್ಲ, ಕುವೆಂಪು ಕಾದಂಬರಿಗಳು ತುಂಬ ದೊಡ್ಡವು, ಅದನ್ನು ನೀನು 8 ಪುಟ ಸಂಕ್ಷಿಪ್ತವಾಗಿ ಬರೆದು ನಂಗೆ ತೋರಿಸ್ಬೇಕು ಅಂತ. ಅವ್ರು 8 ಪುಟ ಬರೀತಿದ್ರಂತೆ ಸಂಕ್ಷಿಪ್ತವಾಗಿ. ಅದನ್ನು ಅಣ್ಣಂಗೆ ತೋರಿಸಿದ್ಮೇಲೆ ಎಸಿಲಿಲ್ಲ, ಆ ಟ್ರಂಕಲ್ಲಿ ಹಾಗೇ ಇಟ್ಟಿದ್ರಂತೆ, ಬರೆದಿದ್ದೆಲ್ಲ ಇಟ್ಟಿದ್ರಂತೆ, ಏನೇನು ಬರೆದ್ರು ಅದನ್ನೆಲ್ಲ ಇಟ್ಟಿದ್ರಂತೆ. ಮುಂದೆ ಅದು ಉಪಯೋಗಕ್ಕೆ ಬಂತು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಮನೆ ಮಾಲೀಕರಿದ್ದಾರಲ್ಲ ಮುಂದುಗಡೆ, ಅವ್ರ ಮನೆಗೆ ಹೋಗೋದಾಗ ಅಲ್ಲಿ ಚಂದಮಾಮ ಬಾಲಮಿತ್ರ ಕೂಡ ಸಿಗ್ತಾಯಿತ್ತು. ನಾವು ಚಿಕ್ಕ ವಯಸ್ಸಿನಲ್ಲಿ ಚಂದಮಾಮ ಬಾಲಮಿತ್ರ ಓದಿದವರೇ ಅಂತ ಹೇಳ್ತಾರೆ. ಆಮೇಲೆ ಪೇಟೆಗೆ ಹೋದಾಗೆಲ್ಲ ಇವರ ತಂದೆ ಆಗ್ಬೋದು, ಅಣ್ಣ ಆಗ್ಬೋದು, ಬೇರೆ ಬೇರೆ ಪುಸ್ತಕಗಳನ್ನು ತಂದು ಕೊಡ್ತಾಯಿದ್ದಿದ್ದು ನೋಡಿ ಇವರು ಪೇಟೆಗೆ ಹೊರಟನು ಪರಶಪ್ಪ, ಕೆಂಪನೆ ರಾಗಿಯ ಕೊಳ್ಳಪ್ಪ ಅಂತ ಒಂದು ಪದ್ಯ ಬರೀತಾರೆ. ಒಂದು ಪದ್ಯ ಅವ್ರು ಯಾವ ಪದ್ಯ ಹೇಳಿದ್ರು ಅದನ್ನು ಮಾತ್ರ ಬರೆದೆ. ಇಲ್ಲಿ ಅವರ ಕವನ ಸಂಕಲನಗಳೇ ಇವೆ, ಅವರೇ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಕವಿತೆನ ಎಲ್ಲ ಕವಿಗೋಷ್ಠಿಯಲ್ಲೂ ಓದೋರು. ಮೊದಲು ಬಾಯಿ ಬರ್ತಿತ್ತು ನನಗೆ, ಈಗ ಹುಡುಕ್ತೇ ಇಲ್ಲ ನನಗೆ. ಇಲ್ಲಿ ಇವ್ರು ಹೇಳಿರೋದನ್ನು ಹೇಳ್ತೀನಿ ಬಿಡಿ. ಮಕ್ಕಳಿಗಾಗಿ ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ ಅವಾಗ ಅಂತ ಹೇಳ್ತಾರೆ. ಅಂದರೆ ಅದೇನದು ಕಾದಂಬರಿಗಳು ಸಾರಾಂಶ ಬರೆದಿದ್ದು, ಮಕ್ಕಳಿಗಾಗಿ ಕವನ ಬರೆದಿದ್ದು, ಅದನ್ನೆಲ್ಲ ಟ್ರಂಕಲ್ಲಿ ತುಂಬಿ ಇಡ್ತಾರೆ. ಈಗ ಈ ವಯಸ್ಸಿಗೆ ಅವರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ತಂದೆ ತಿಳ್ಕೊಂಬಿಟ್ಟಿದ್ದಾರಂತೆ. ನನ್ನ ಮಗಳು ತುಂಬ ಓದ್ಬಿಟ್ಟಿದ್ದಾಳೆ, ತುಂಬ ಏನು ಓದಿರಲಿಲ್ಲ ಇವರು, ಡಿಗ್ರಿ ಮಾಡಿದ್ರು ಅಂತ ಕಾಣುತ್ತೆ, ಅಥವಾ ಅದೂ ಇಲ್ವೋ, ಅದೆಲ್ಲೂ ಸ್ಪಷ್ಟವಾಗಿ ಹೇಳೋದೇ ಇಲ್ಲ ಅವರು. ಆದರೆ ಮಗಳು ತುಂಬ ಓದ್ಬಿಟ್ಟಿದ್ದಾಳೆ, ಇದನ್ನು ಓದಿರೋ ಹುಡುಗ ಬೇಕು, ನಮ್ಮ ಜಾತಿಯಲ್ಲಿ ಎಲ್ಲಿ ಸಿಗ್ತಾನೆ ಅಂದ್ಬಿಟ್ಟು ಮಧುಗಿರಿಯಿಂದ ನಾಯಕ್ ಅನ್ನುವರನ್ನು ಕರ್ಕೊಂಬಂದು ತೋರಿಸ್ತಾರೆ. ಹೆಣ್ಣು ಒಪ್ಪಿಗೆ ಆಗುತ್ತೆ. ನಿನ್ನ ಕೆಲಸ ಟೆಂಪ್ರರಿನೋ ಪರ್ಮನೆಂಟೋ ಅಂತ ಕೇಳ್ತಾರಂತೆ. ಇನ್ನು ಟೆಂಪ್ರರಿ ಇಡಿ ಅಂದರೆ ಹಾಗಾದ್ರೆ ಬೇಡ ಹೋಗು ಅಂತ ಕಳಿಸ್ಬಿಡ್ತಾರಂತೆ. ಹೋಗು ನೀನು ಟೆಂಪ್ರರಿ, ಪರ್ಮನೆಂಟ್ ಆದಮೇಲೆ ಬಾ ಅಂತ. 2 ವರ್ಷಕ್ಕೆ ಅವ್ರ ಕೆಲಸ ಪರ್ಮನೆಂಟ್ ಆಗುತ್ತೆ ನಾಯಕಿಗೆ. ಅವ್ರು ಬರ್ತಾರಂತೆ ಮತ್ತೆ ಹುಡುಗಿನ, ಈಗ ನನ್ನ ಕೆಲಸ ಪರ್ಮನೆಂಟ್ ಆಯ್ತು ರೀ ಅಂತ, ಹಾಗಾದ್ರೆ ಮದುವೆ ಮಾಡ್ತೀವಿ ಅಂದ್ಬಿಟ್ಟು 1964ರಲ್ಲಿ ಇವರ ಮದುವೆ ನಾಯಕ್ ಅವ್ರ ಜೊತೆ ಆಗುತ್ತೆ. ಅವರು ನಾಯಕ್ ಅವರು ಇದು ಏನು ಹೆಸರು ನಿಂದು, ಒಂದು ಕಡೆ ತುಚ್ಚಮ್ಮ ಅಂತ ಬರೀತಾರೆ, ಒಂದು ಕಡೆ ತುಳ್ಚಮ್ಮ ಅಂತ ಬರೀತಾರೆ, ಇವೆಲ್ಲ ಬೇಡ, ನಾನು ನಿನಗೆ ಬೇರೆ ಹೆಸರು ಕೊಡ್ತೀನಿ ಅಂದ್ಬಿಟ್ಟು ಲಲಿತಾ ಅನ್ನೋ ಹೆಸರನ್ನು ಕೊಡ್ತಾರಂತೆ. ಅವತ್ತಿನಿಂದ ಲಲಿತಾ BT ಇನ್ಶಿಯಲ್ಸು, ಈ ನಾಯಕ್ ಗಂಡನ ಹೆಸರು. ಸೊ BT ಲಲಿತಾ ನಾಯಕ್ ಅಂತ ಅವರು ಫೇಮಸ್ ಆಗಿದ್ದು ಅವತ್ತಿಂದ. ನಾನು ಬುದ್ಧಿ ಬಂದಾನಿಂದ, ನಾನು ಸಾಹಿತ್ಯಕ್ಕೆ ಪ್ರವೇಶ ಮಾಡಿದಾನಿಂದ ನಾನು ಕೇಳಿರೋ ಹೆಸರು BT ಲಲಿತಾ ನಾಯಕ್ ಅಂತಾನೆ. ಇವ್ರ ತಂದೆ ಹೇಳ್ತಾರಂತೆ ಅಳಿಯನಿಗೆ, ನೋಡು ದುಡಿದು ತಿನ್ನಬೇಕು, ನನ್ನ ಮಗಳು ವಿದ್ಯಾವಂತೆ ಓದಿದ್ದಾಳೆ, ಅವಳನ್ನು ದುಡಿಯೋಕ್ಕೆ ಕಳಿಸ್ಬೇಕು, ದುಡಿಯೋಕೆಂದರೆ ಏನು ಕೆಲಸಕ್ಕೆ ಸೇರಿಸ್ಬೇಕು ಅಂತ. ಮನೇಲಿ ಕೂತ್ಕೊಂಡು ಸೋಮಾರಿತನ ಮಾಡ್ಕೊಂಡು ಯಾರೂ ನಮ್ಮನಿರಲಿಲ್ಲ ಅಂತ. ಆಗಲಿ ಮಾವ ಅಂತವ್ರು ಒಪ್ಕೊಂಡು ಅವತ್ತಿಂದ ಅವರು ಹೆಂಡತಿ ಪ್ರೋತ್ಸಾಹ ಕೊಟ್ಟರು ಅಂತ ಮಾತ್ರ ಹೇಳ್ತಾರೆ. ಏನು ಮಾಡಿದೆ, ಎಲ್ಲಿ ಓದಿದೆ, ಎಲ್ಲಿ ಕೆಲಸಕ್ಕೆ ಹೋದ್ನಿ ಅಂತ ಅವ್ರು ಹೇಳಲ್ಲ, ಆಗಷ್ಟೇ ಹೇಳ್ತಾರೆ. ಟ್ರಂಕ್ನಲ್ಲಿ ಇಟ್ಟಿದ್ರಲ್ಲ ಬರೆದಿದ್ದನ್ನೆಲ್ಲ, ಅದನ್ನು ಅವ್ರ ಗಂಡ ನೋಡ್ತಾರಂತೆ. ಓದ್ಬಿಟ್ಟು ತುಂಬ ಚೆನ್ನಾಗಿ ಬರೆದಿದೆಯಾ ನೀನು, ಇದನ್ನು ಧಾರವಾಡ ಆಕಾಶವಾಣಿಗೆ ಯಾಕೆ ಕಳಿಸ್ಬಾರ್ದು, ಮೊದಲು ಒಂದಷ್ಟು ನಾಟಕಗಳನ್ನು ಬರೆದಿಟ್ಟಿದ್ದು, ಒಂದು ನಾಟಕ ಬರೆದಿಟ್ಟಿದ್ದಂತೆ ಚಂದ್ರಪರಾಭವ ಅಂತ ಹೇಳಿ. ಇದು ನನಗೆ ಆಂಡೈನ್ ನೆನಪಾಗ್ಬಿಡ್ತು. ಚಂದ್ರನನ್ನು ಪರಾಭವಗೊಳಿಸುವಂಥದ್ದು. ಅಂದರೆ ಅವರು ಈ ನಾಟಕನ ಯಾಕೆ ಬರೆದ್ರು, ಅಥವಾ ಅದ್ರ ಜೊತೆಗೆ ಇನ್ನೊಂದು ನಾಟಕನ ಯಾಕೆ ಬರೆದ್ರು ಅಂದರೆ, ಸುತ್ತಮುತ್ತ ಬರೀ ಬಡತನ, ಕಷ್ಟ, ಮಕ್ಕಳು ಜಾಸ್ತಿ. ಆ ಮಕ್ಕಳೆಲ್ಲ ಕೊಳಕಾಗಿ ಗತಿ ಇಲ್ಲದೆ ಸುಮ್ಮನೆ ಬೀದಿಲಿ ಬಿದ್ದಿರೋದೆಲ್ಲ ನೋಡಿ ಅದನ್ನು ಬರೀತಾರೆ ಅವರು. ಚಂದ್ರನನ್ನೇ ಪರಾಭವಗೊಳಿಸೋದು ಈ ಮಕ್ಕಳು ಅಂತ ಅರ್ಥ, ಚಂದ್ರ ಪರಾಭವ ಅಂದರೆ. ಧಾರವಾಡ ಆಕಾಶವಾಣಿನವರು ತುಂಬ ಚೆನ್ನಾಗಿದೆಯಲ್ಲ ಇದು ಅಂಥೇಳಿ ಅದನ್ನು ಪ್ರಸಾರ ಮಾಡಿಬಿಟ್ರಂತೆ. ಪ್ರಸಾರ ಮಾಡಿದ್ದಲ್ದಲೇ
ಇದು ಕುಟುಂಬ ಯೋಜನೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗುತ್ತೆ ಕಣಮ್ಮ. ಆಗ ಕುಟುಂಬ ಯೋಜನೆ ಲೆವೆಲಲ್ಲಿತ್ತು ನಮ್ಮ ಸರ್ಕಾರ, ನಮ್ಮ ದೇಶದ ಸರ್ಕಾರ ಆ ಹಂತದಲ್ಲಿ ಇದ್ದಿದ್ದು 1964-65 ಅಂದರೆ. ನೀನು ಇನ್ನೂ ಒಂದಷ್ಟು ನಾಟಕ ಬರ್ಕೊಡು, ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳಿ ಇವ್ರ ಕೈಲಿ ತಾಯಿ ದೇವರು, ನಂಬಿ ಕೆಟ್ಟೆವಲ್ಲೋ, ಮತ್ತು ಇನ್ನೊಂದೇನು ಹೆಸರು ಹೇಳ್ತಾರೆ, ನನಗೆ ಸರಿಯಾಗಿ ಬರ್ಕೊಳಕ್ಕಾಗಿಲ್ಲ, ಅಥವಾ ಬರ್ಕೊಂಡಿದ್ದು ಅರ್ಥ ಆಗ್ತಾಯಿಲ್ಲ. 4 ನಾಟಕ ಬರೀತಾರೆ, ಎಲ್ಲ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಿದ್ದೆ. ಅವಾಗ ಹೋಗ್ಬಿಡ್ತು. ಇವ್ರು ಬರ್ತಾನೆ ಮನೆ ಮಕ್ಕಳು ಜಾಸ್ತಿ ಅಂತ ಬರ್ತಿದ್ರಿಂದ. ಆದ್ದರಿಂದ ಕುಟುಂಬ ಯೋಜನೆ ವಿಭಾಗದಲ್ಲಿ ಇವರ ನಾಟಕಗಳನ್ನು ಅವರು ಆಕಾಶವಾಣಿಯವರು ಎಲ್ಲ ಪ್ರಸ್ತಾವನೆ ಮಾಡಿ ಸಂಭಾವನೆ ಅಂತಲೂ ಕೂಡ ಕೊಡ್ತಾರಂತೆ. ಎಷ್ಟು ಅಂತ ಹೇಳಿಲ್ಲ. ಸಂಭಾವನೆ ಕೊಟ್ಟಿದ್ದರಿಂದ ಇವರು ಬೇರೆಯವ್ರ ಮನೆಗೆ ಹೋಗಿ ರೇಡಿಯೋದಲ್ಲಿ ಪ್ರಸಾರ ಆಗೋ ನಾಟಕ ಕೇಳ್ತಿದ್ದವರು ಆ ಸಂಭಾವನೆ ಬಂದಿದ್ದ ದುಡ್ಡೆಲ್ಲ ಸೇರಿಸಿ ಒಂದು ಟ್ರಾನ್ಸಿಸ್ಟರ್ ತೊಗೊಳ್ತಾರಂತೆ. ನಾನು ಟ್ರಾನ್ಸಿಸ್ಟರ್ ಅನ್ನೋ ಪದನೇ ಮರ್ತು ಹೋಗ್ಬಿಟ್ಟಿತ್ತು. ರೇಡಿಯೋನ ಪದನೇ ಮರಿತೀವಿ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ನಾವು, ಮೊಬೈಲ್ ಬಂದ್ಬಿಟ್ಟ ಮೇಲೆ, ಟಿ ವಿ ಬಂದ್ಬಿಟ್ಟ ಮೇಲೆ. ಅದರಿಂದ ಟ್ರಾನ್ಸಿಸ್ಟರ್ ತೊಗೊಂಡ್ಬಿಟ್ಟು ಇವ್ರ ನಾಟಕ ಪ್ರಸಾರ ಆಗುವಾಗ ಇವ್ರ ಮನೆ ಕೂತ್ಕೊಂಡು ಕೇಳೋ ಅಷ್ಟು ಅನುಕೂಲ ಅಷ್ಟಾಯಿತು ಅಂತ ಹೇಳ್ತಾರೆ. ಮತ್ತು ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಆಕಾರವನ್ನು ತೋಡಿಸಿದೆವು. ಮಧ್ಯೆ ಮಧ್ಯೆ ಅವರು ತಮ್ಮ ಕವನದ ಕೆಲವು ಸಾಲುಗಳನ್ನು ಮಾತ್ರ ಹೇಳ್ತಾರೆ ಅಂತ ಒಂದು ಪದ್ಯ ಹೇಳ್ತಾರೆ. ಆವಾಗ ಇವರು ಪದ್ಯ ಬರೀತಿದ್ದಿದ್ದು ಹೇಗೆ ಅಂದರೆ 70ರ ದಶಕ, ಅದು ಬಂಡಾಯ ಸಂಘಟನೆ 79 ದಲಿತ ಬಂಡಾಯ. ಅದಕ್ಕೆ ಮುಂಚೆನೇ ಒಂದು ಸುಳು ಕಾಣಿಸಿತ್ತಲ್ಲ. 70ರ ದಶಕ ಅಂದರೆ 70ರಿಂದ 80 ಯಾವ ಇಸ್ವಿ ಬೇಕಾದ್ರೂ ಆಗ್ಬೋದು. ಅದರಿಂದ ಬಂಡಾಯದ ಕವಿತೆಗಳನ್ನೇ ಅವರು ಬರೀತಾರೆ. ಶೋಷಣೆ ಇತ್ಯಾದಿ ಹೇಳಿದ್ನಲ್ಲ ಆಗಲೇ, ಹೆಣ್ಮಕ್ಳ ಬಗ್ಗೆ ಬರೆದಿದ್ದು ಅಂತ ಹೇಳಿದ್ದೆ. ಮಕ್ಕಳ ಕವಿತೆಗಳನ್ನು ಕೂಡ ಅವರು ತುಂಬ ಪ್ರೌಢವಾಗಿ ಚೆನ್ನಾಗಿ ಬರೀತಾರೆ ಅಂಥೇಳಿ ಹೆಸರು ಮಾಡ್ತಾರೆ. ಪತ್ರಿಕೆಗಳು ಅವರ ಮಕ್ಕಳ ಕವಿತೆಗಳನ್ನು ಪ್ರಸಾರ ಮಾಡಿ ಸಂಭಾವನೆ ಅಂತ ಒಂಚೂರು ದುಡ್ಡು ಕೊಡ್ತಾರಂತೆ. ಇವರ ಮೇಲಿನವರು, ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಈ ಪದ್ಯ ಓದಿದ್ದು, ಬಟ್ ವಸ್ತು ಏನು ಅಂತ ಹೇಳೋದಕ್ಕೆ ಈಗ ನೆನಪಾಗ್ತಾಯಿಲ್ಲ ನನಗೆ. ಮೇಲಿನವರು ಅನ್ನುವ ಪದ್ಯ ಇದೆಯಲ್ಲ, ಅದನ್ನು ಸಂಕ್ರಮಣದಲ್ಲಿ ಚಂದ್ರಶೇಖರ್ ಪಾಟೀಲ್ ಹಾಕರಂತೆ, ಚಂಪಾಸರು. ಆವಾಗಿನಿಂದ ಇವರನ್ನೆಲ್ಲರೂ ಗುರುತಿಸಿರೋದು, ಯಾರು ಕವಯಿತ್ರಿ ಬಂದು ಚೆನ್ನಾಗಿ ಬರೀತಾಳೆ ಅಂಥೇಳಿ. ಇವ್ರದ್ದು 5 ಕವನ ಸಂಕಲನಗಳು ಬಂದಿವೆ ಅಂತ ಹೇಳ್ತಾರೆ. ಆಮೇಲೆ ವ್ಯವಸ್ಥೆಗೆ ಅವಾಗ ಅವ್ರಿಗೆ ಅನ್ನಿಸ್ತಂತೆ, ನಾವು ವ್ಯವಸ್ಥೆಯನ್ನು ಒಪ್ಕೊಂಡು ಬರಿತಾ ಇದ್ದೀವಿ. ಮಕ್ಕಳು ಜಾಸ್ತಿ ಬಡತನ, ಅದನ್ನು ಒಪ್ಕೋತಾ ಇದ್ದೀವಿ. ವಿದ್ಯೆ ಇಲ್ಲ ಹೆಣ್ಮಕ್ಳಿಗೆ ಒಪ್ಕೋತಾ ಇದ್ದೀವಿ. ಇದನ್ನು ಪ್ರತಿಭಟಿಸಬೇಕು. ಅಂದರೆ ವ್ಯವಸ್ಥೆಗೆ ವಿರುದ್ಧವಾಗಿ ಬರೋದಾಗ ಏನಾಗುತ್ತೆ, ಜನಪರ ಆಗಬೇಕು. ಜನರಿಗೆ ಏನು ಬೇಕೋ ಅದನ್ನು ನಾನು ಬರೀಬೇಕು. ನಾನು ಜನಪರ ಆಗಬೇಕು, ಪ್ರಗತಿಪರ ಆಗಬೇಕು ಅಂತನ್ನೋ ಆಶಯದಿಂದ ಅವರು ಅಲ್ಲಿಂದ ಮುಂದಕ್ಕೆ ದೇವದಾಸಿ ಪದ್ಧತಿ ಬಗ್ಗೆ, ನೊಂದವರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ, ಒಟ್ಟಿನಲ್ಲಿ ವ್ಯವಸ್ಥೆಯ ಬಗ್ಗೆ ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ಮತ್ತು ಕತೆ ಕಾದಂಬರಿಗಳನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ. ಆಮೇಲೆ ಆದರೆ ಇವ್ರ ಗಂಡ ತುಂಬ ಇಸ್ಪೀಟ್ ಆಡೋರಂತೆ. ಮತ್ತು ಇನ್ನೊಂದೇನೋ ಕೆಟ್ಟ ಚಟ ಅವ್ರದ್ದು, ಸಿಗರೇಟ್ ಸೇದೋರಂತೆ. ಇಸ್ಪೀಟ್ ಆಡೋದು, ಸಿಗರೇಟ್ ಸೇದೋದು. ಇವ್ರಿಗೆ ಬೇಜಾರಾಯ್ತಂತೆ, ಇದು ತಪ್ಪಲ್ವ ಇದು, ನೀವು ಇಷ್ಟೊಂದು ಯಾಕೆ ನೀವು ಇದು ಜೂಜು ಸಿಗರೇಟ್ ಸೇದೋದೆಲ್ಲ ಅಂತ. ಅಲ್ಲ, ನನ್ನ ಸಂಪಾದನೆಯಲ್ಲಿ ನಾನು ಏನಾರು ಮಾಡ್ಕೊತೀನಿ, ನೀನು ಯಾರು ಕೇಳೋಕ್ಕೆ? 3 ಕಾಸಿನ ಹೆಣ್ಣು, ನಾನು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ ನೀನು, ಗೊತ್ತಾ? ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರು ಅಂದ್ರಂತೆ ಗಂಡ. ಇತ್ತು ಇವರು 3 ಕಾಸಿನ ಹೆಣ್ಣು, ನಾನು 3 ಕಾಸಿನ ಹೆಣ್ಣು ಅಂತಲೇ ಒಂದು ಲೇಖನ ಬರೆದ್ಬಿಟ್ರಂತೆ. ಆ ಕ್ಷಣವೇ ಅದೊಂದು ಸುಧಾ ಪತ್ರಿಕೆ ಕಳಿಸೋದ್ರಂತೆ. ಸುಧಾ ಪತ್ರಿಕೆಗೆ ಪ್ರಕಟಾಗ್ಬಿಡ್ತಂತೆ ಇದು. ಇವ್ರಿಗೆ ತುಂಬ ಖುಷಿ ಆಯ್ತಂತೆ. ಇವ್ರ ಗಂಡ ಅಂತೆ ಅದನ್ನು ಮೊದಲು ನೋಡಿದ್ದು. ಸುಧಾ ನೋಡಿ, ಅಯ್ಯೋ ನನ್ನ ಹೆಂಡತಿ ಬರೆದ ಕತೆ ಲೇಖನ ಬಂದಿದೆ ಅಂತ ಹೇಳಿ ಹೆಂಡತಿಗೂ ತಂದು ತೋರಿಸಿ ತುಂಬ ಸಂತೋಷಪಟ್ಟು, ಅಲ್ಲಿ ಸುತ್ತಮುತ್ತ ಇದ್ದವ್ರಿಗೆಲ್ಲ ಇವ್ರು ನನ್ನ ಹೆಂಡತಿ ಬರೆದಿದ್ದ ಲೇಖನ ನನ್ನ ಬಗ್ಗೆ ಬರೆದಿದ್ದಾಳೆ, ನನ್ನ ಹೆಂಡತಿ ನನ್ನ ಬಗ್ಗೆ ಬರೆದಿದ್ದಾಳೆ ಅಂತ ತೋರಿಸ್ಕೊಂಡು ಓಡಾಡಿದ್ರಂತೆ. ಮತ್ತು ಸಂತೋಷನೂ ಪಟ್ಟರಂತೆ. ಮತ್ತು ಮದ್ದಿತ್ತಲ್ಲ ಚಟ, ಆ ಚಟನ ಬಿಟ್ಟರಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಯಾವಾಗಲೂ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಎತ್ತಿದರೆ ನಮಗೆ ಜಯ ಸಿಗಬಹುದು, ಸಿಗದೇನೂ ಇರಬಹುದು. ಆದರೆ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನನಗೆ ಭಾಳ ಒಳ್ಳೆಯ ಮಾತು ಅನ್ನಿಸ್ತು. ನಾವು ಸಾಮಾನ್ಯವಾಗಿ ನಿರಾಶೆಯ ಮಾತುಗಳನ್ನೇ ಆಡ್ತಾ ಇರ್ತೀವಿ ಯಾವಾಗಲೂ, ಇದಾಗಲ್ಲ ಬಿಡು ಅಂತ. ಅದಕ್ಕಾಗಿ ಅವರು ಸ್ವಲ್ಪ ಮಟ್ಟಿಗೆ ಇದನ್ನು ಗಳಿಸಿದ್ರು ಅಂಥೇಳಿ
ನನ್ನ ವೈಯಕ್ತಿಕ ಅನುಭವವನ್ನು ಎಲ್ಲಿ ಹೇಳೋದು, ನನಗೆ ಇವ್ರದ್ದು ಇನ್ನೂ ತುಂಬ ಇದೆ ಕಲಿಬೇಕು. ಇದೆಲ್ಲ ಮುಗಿಸ್ಬಿಡೋಣ ಒಂದು ಕ್ರಾನಾಲಜಿನಲ್ಲಿ. ಒಟ್ಟು 60 ಲೇಖನಗಳನ್ನು ಬರೆದಿದ್ದರಂತೆ. ಇದೇ ಥರ ಏನು ಹೇಳಿದೆ ಅಲ್ಲ, ವ್ಯವಸ್ಥೆಯ ವಿರುದ್ಧ, ಮಹಿಳೆ ಶೋಷಣೆಯ ವಿರುದ್ಧ, ನೊಂದವರ ಬಗ್ಗೆ ಅಂತ ಆ ಥರ. ಅಲ್ಲಿ ಬಂಡಾಯದ ಸಂದರ್ಭ, ಅಲ್ಲಿ ಸಣ್ಣ ಕಥೆಗಳನ್ನು ಇವರು ಬರೀತಾಯಿದ್ರು. ಸಣ್ಣ ಕಥೆಗಳ ಬಗ್ಗೆ ಅವರು ಭಾಳ ಒಂದು ಒಳ್ಳೆ ಮಾತನ್ನು ಹೇಳಿದರು. ಅನುಭವ ಇದೆಯಲ್ಲ, ಅನುಭವ ನಮ್ಮೊಳಗೆ ತಿಳಿದ್ರೆ ಅದು ಕಥೆಯಾಗಿ ಮೂಡುತ್ತೆ. ಬರೀ ಮೇಲ್ಮೇಲೆ ನೋಡಿ ಬರಿಬಾರ್ದು ಅಂಥೇಳಿ. ತುಂಬ ಜನ ಲೇಖಕಿಯರು ಬರೀ ಮೇಲ್ಮೇಲೆ ಬರೆಯೋರೆ, ಅನುಭವನ ಆಳಕ್ಕಿಳಿಸ್ಕೊಳ್ಳೋದಿಲ್ಲ. ಆ ದೃಷ್ಟಿಯಿಂದ ಸಣ್ಣ ಕಥೆಗೆ ಸಂಬಂಧಪಟ್ಟ ಹಾಗೆ ಇವ್ರ ಮಾತು ಸರಿ. ಹಬ್ಬ ಮತ್ತು ಬಲಿ ಅಂಥೇಳಿ, ಹಬ್ಬ ಊರ ಹಬ್ಬ ಅಂತ ಮಾಡ್ತಾರೆ. ಅವು ನಮ್ಮ ದೇಶದಲ್ಲಿ ಇರುವಷ್ಟು ಹಬ್ಬಗಳು ಬೇರೆ ಯಾವ ಧರ್ಮದಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಆ್ಯಕ್ಚುಲಿ ಹೆಮ್ಮೆ ಪಡಬೇಕು. ಅಷ್ಟೊಂದು ಹಬ್ಬದ ನೆವದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಹಬ್ಬಗಳಿವೆ. ಅದನ್ನೆಲ್ಲ ವಿವರಿಸ್ತಾ ಹೋದರೆ ತುಂಬ ಹೊತ್ತಾಗುತ್ತೆ. ಹಬ್ಬ ಮತ್ತು ಬಲಿ ಅಂತ ಈ ಒಂದು ಕೆಳವರ್ಗದಲ್ಲಿ ಅಂತ ಹೇಳೋಣ, ಒಂದು ಜನಾಂಗದಲ್ಲಿ ಅಂತ ಹೇಳೋಣ, ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಲಿ ಪದ್ಧತಿ ಇದೆ ಅಂತ ನಾನು ಇಲ್ಲಿ ನಮ್ಮನೆ ಸುತ್ತಮುತ್ತನೇ ಕಣ್ಣಾರೆ ನೋಡ್ಬಿಟ್ಟು ತುಂಬ ಒದ್ದಾಡ್ಬಿಟ್ಟೆ. ಹಬ್ಬ ಮತ್ತು ಬಲಿ ಇಂದಾಗ ಸರಿ, ಹಬ್ಬಕ್ಕೆ ಬಲಿ ಕೊಡೋದು ಭೂತ ಹೆಣ್ಮಗ ಇವು ಸಿನಿಮಾದಲ್ಲೂ ಒಂದು ಸೀನ್ ಇದೆ. ಬಲಿ ಕೊಡೋ ಸೀನ್ ಇಲ್ಲ, ಬಲಿ ತಪ್ಪಿಸೋ ಸೀನ್ ಇದೆ. ಬಲಿ ಅಂದರೆ ಬಲಿ ಕೊಡೋದು ಒಂದು, ಅದಲ್ಲದೆ ಮಾಸ್ತಿ ಕೂಡ ಕೋಣನ ಬಲಿ ಕೊಡೋ ಬಗ್ಗೆ ಕತೆ ಬರೆದಿದ್ದಾರೆ. ತುಂಬ ಚೆನ್ನಾಗಿರೋ ಕತೆ, ಮಾಸ್ತಿಯವ್ರ ಕತೆ. ಪಾಠ ಮಾಡಿದ್ದೆ ನಾನು ಅದನ್ನು. ಬಲಿ ಕೊಡೋದಲ್ದಲೇ ಈ ಬಡವರು ಇದ್ದಾರಲ್ಲ, ಅವರು ಹೆದರ್ಕೊಂಡು ದೇವ್ರಿಗೆ ಹೆದರ್ಕೊಂಡು, ಹಬ್ಬ ಮಾಡಬೇಕಪ್ಪ ಇಲ್ಲದೆ ದೇವ್ರಿಗೆ ಹಬ್ಬ ಮಾಡ್ಕೊಂಡ್ಬಿಡ್ತಾನೆ, ಈ ಜಾತ್ರೆಗೆ ಹೋಗ್ಬೇಕಪ್ಪ ಇಲ್ಲದೆ ದೇವ್ರಿಗೆ ಹಬ್ಬ ಮಾಡ್ಕೊಂಡ್ಬಿಡ್ತಾನೆ ಅಂತ ಸಾಲ ಸೋಲ ಮಾಡಿ ಬಡತನವೋ ನಿಷ್ಠವೋ ಕಷ್ಟವೋ ಅಂತೂ ಮಾಡ್ತಾರೆ. ಅದರಿಂದ ಬಲಿಯಾಗೋದು ಆ ಪ್ರಾಣಿಗಳು ಮಾತ್ರ ಅಲ್ಲ, ಈ ಬಡವರು ಬಲಿಯಾಗ್ತಾರೆ ಅಂತ ಬರೀತಾರೆ. ಬಂಡಾಯದ ಸಂದರ್ಭದಲ್ಲಿ ಇವರ ಚಿಂತನೆ ಓಕೆ ಇತ್ತು. ಆ ಥರ ಬೆಂಕಿಗೆ ತುಪ್ಪ ಹಾಕೊಂಡು ಬೆಪ್ಪ ಅಂದ್ಕೊಂಡು ಅನಂತ ಮೂರ್ತಿ ಬೀದಿನಲ್ಲಿ ಮೆರವಣಿಗೆ ಹೋಗಿದ್ದರು, ಯಜ್ಞಯಾಗಗಳನ್ನು ಮಾಡ್ತಿದ್ರಲ್ಲ. ಆದರೆ ನಾವು ಯಾವುದ್ರ ಬಗ್ಗೆ ಆಗಲಿ ಪರಿಪೂರ್ಣ ಪರಿಕಲ್ಪನೆ ತೊಗೊಂಡು ಮಾತಾಡಿದಾಗ ಈ ಬಂಡಾಯದ ಘೋಷಣೆಗಳು ಬರೋದಿಲ್ಲ ಅಂತ ನನ್ನ ನಿಲುವು. ಅದನ್ನು ವಿಸ್ತರಿಸೋದು ಇಲ್ಲಿ ಬೇಡ. ಅವಾಗೇನೆ ಹಬ್ಬ ಮತ್ತು ಬಲಿ ಇದೆಯಲ್ಲ, ಇದು ಅವ್ರು ಹೇಳ್ತಾ ಇರುವಾಗ ಇದು ಒಂದು ಸಾಕ್ಷ್ಯಚಿತ್ರ. ಇದು ತುಂಬ ವೀಡಿಯೋಗಳಿವೆ ನೋಡಿ, ನಿಮಗೆ ಯೂಟ್ಯೂಬ್ಗೆ ಹೋಗಿ ಲಲಿತಾ ನಾಯಕ್ ಅಂತ ಟೈಪ್ ಮಾಡಿರಿ, ಇವೆಲ್ಲ ಸಿಗುತ್ತೆ. ಅಲ್ಲಿರೋ ಫೋಟೋನೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಇಲ್ಲ, ಇಲ್ಲಿ ಇನ್ನು ಬೇರೆಯೇ ಬೇಕಾಷ್ಟು ಚಿತ್ರಗಳಿವೆ. ಮಹಡಿ ಮೇಲೆ ಕೂತ್ಕೊಂಡು ಇವರು ಪ್ರಾಣಾಯಾಮ ಮಾಡ್ತಾಯಿದ್ದಾರೆ, ಲಲಿತಾ ನಾಯಕ್. ಆ ಚಿತ್ರ ತೋರಿಸಿದ್ರು. ಯೋಗ ಮಾಡ್ತಾಯಿದ್ದಾರೆ ಕೈ ಎತ್ತಿಕೊಂಡು. ಆಮೇಲೆ ಗಿಡಕ್ಕೆ ನೀರು ಹಾಕ್ತಾರೆ. ಆಮೇಲೆ ಮೊಮ್ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಮಗನ ಮಕ್ಕಳು. ಮಗನೂ ಮಾತಾಡಿದ್ದಾರೆ ಮಧ್ಯದಲ್ಲಿ ತಾಯಿ ಬಗ್ಗೆ. ಎಡಗಡೆ ಒಂದು ಬಲಗಡೆ ಒಂದು ಕೂರಿಸ್ಕೊಂಡು ಅದೇನು ತಾವು ಬರೆದಿದ್ದನ್ನು ತೋರಿಸೋದು ಓದೋದು ಮಾಡ್ತಾಯಿದ್ದಾರೆ. ಎದುರುಗಡೆ ಕ್ಯಾಮ್ರಾ ಇರೋದ್ರಿಂದ ಮೊಮ್ಮಕ್ಕಳು ನಗ್ತಾ ಇವೆ ಖುಷಿಗೆ. ಆಮೇಲೆ ಮಲ್ಕೊಂಡು ಪುಸ್ತಕ ಓದ್ತಾ ಇರೋದು, ಇದನ್ನೆಲ್ಲ ಮಾಡಿದ್ದಾರೆ. ನಾವು ಅವ್ರ ಮನೆಗೆ ಒಂದು ಸಲ ಹೋಗಿದ್ವಿ. ಯಾಕೆ ಹೋಗಿದ್ವಿ ಅಂತ ಖಚಿತವಾಗಿ ನೆನಪಿಲ್ಲ ನನಗೆ. ಅವಾಗ ಹೋಗ್ತಿದ್ದಾಗೆ ಬಲಗಡೆಗೆ ಒಂದು ರೂಮು, ಅದೇ ಅವ್ರ ರೂಮು, ಮಗನ ಮನೆ. ಮಾಡಿ ಮೇಲೆ ಹತ್ತಿ ಮೆಟ್ಲಿ ಎಂಟ್ರಾಗದೆ ಅವ್ರ ರೂಮ್ಗೆ. ಸುತ್ತಮುತ್ತ ನೋಡಿದ್ರೆ ಬರೀ ಪುಸ್ತಕಗಳು ತುಂಬಿಟ್ಟಿದ್ದಾರೆ. ನಮ್ಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಕೂತ್ಕೊಳ್ಳೋದಿಲ್ಲಿ. ಅಲ್ಲೇ ಹಾಗಾಗಿ ಜಾಗ ಮಾಡಿ ಕುರ್ಚಿ ಹಾಕೊಂಡು ಕೂತ್ಕೊಳ್ಳಿ. ನಾವಿಬ್ಬರು ಹೋಗಿದ್ವಿ. ನೆನಪಾಯ್ತು. ನನ್ನ ವಿದ್ಯಾರ್ಥಿನಿ ಒಬ್ಬಳು PhD ಥೀಸಿಸ್ ಮಾಡುವಾಗ ಮಹಿಳಾ ಸಾಹಿತ್ಯದ ಬಗ್ಗೆ ತೊಗೊಂಡಿದ್ಲು. ಅವಳು, ಮೇಡಮ್ ನಾನು ಒಬ್ಬಳಿಗೆ ಹೋಗಿ ಭಯ ಆಗುತ್ತೆ, ನನ್ನ ಜೊತೆ ಬರ್ತೀರಾ ಅಂತ ಹೇಳೋರು. ಬೆಂಗಳೂರಾದರೆ ಬರಬಲ್ಲೆ, ನೀನು ಇನ್ಯಾರನ್ನೂ ಹುಡ್ಕೊಂಡು ಹುಷಾರು ನೋಡಿಕೊಂಡು ಅಲ್ಲೆಲ್ಲೋ ಶಿವಮೊಗ್ಗಕ್ಕೆ ಸಾಗರಕ್ಕೆ ಹೋದರೆ ಆಗಲ್ಲ ಅಂದಿದೆ. ಪ್ರತಿಭಾ ಒಂದು ಹೋಟ್ಲಲ್ಲಿ ಭೇಟಿ ಮಾಡಿದರು ನಮ್ಮನ್ನು, ಯಾವುದೋ ಒಂದು ಹೋಟ್ಲು ಕಾರ್ಪೊರೇಷನ್ ಪಕ್ಕ, ಅಲ್ಲಿ ಹೋಗಿದ್ದೆ. ಆಮೇಲೆ ಇಲ್ಲಿ ಲಲಿತಾ ನಾಯಕ್ ಮನೆ ಇಲ್ಲೇ ಈ ಕಡೆ ಹನುಮಂತ ನಗರನೋ ಗಿರಿನಗರನೋ ಇರಬೇಕು ಅಂತ ಕಾಣುತ್ತೆ. ಇದು ಇಟ್ಟು ಮಾಡೋಣ ಏನೋ. ನಾನು ಹೋಗಿದ್ದೆ ಜೊತೆಲೆ. ಆಗ ಇಬ್ಬರಿದ್ವಲ್ಲ, ಅವಾಗ ಕುರ್ಚಿ ಹಾಕಿ ನಮ್ಮನ್ನು ಕೂರಿಸಿದ್ರು. ಅಂತೂ ಭೇಟಿ ಮಾಡಿದ್ದೆ. ಇನ್ನೊಂದು ಸಂದರ್ಭ ಹೇಳ್ಬಿಡ್ತೀನಿ ಒಂದೇ ಸಲ, ಯಾಕೆಂದರೆ ಇನ್ನೊಂದು ಕಡೆ ಮತ್ತೆ ಹೋಗೋದು ಕಷ್ಟ ಆಗುತ್ತೆ ನಂಗೆ ವಾಪಸ್ ಬರೋಕ್ಕೆ. ದೇವೇಗೌಡರ ಪಕ್ಕ ಇವರು ಸಂಸ್ಕೃತಿ ಇಲಾಖೆ ಸಚಿವರಾದ ಆಗ್ತಾರೆ ಮುಂದೆ. ಅವ್ರು ಕೂತ್ಕೋಬೇಕಾಗಿ ಬಂತು. ಅಷ್ಟೊತ್ತಿಗೂ ಅವ್ರಿಗೂ ಏನೋ ಟಿಕೆಟ್ ಆಗಿತ್ತು.
ದೇವರು ಬಳವೇ ಕೋಪ ಮಾಡ್ಕೊಳ್ಳೋರಂತೆ, ಚಿತ್ತು ಸಾಧಿಸೋರಂತೆ. ಅವ್ರ ಸ್ವಭಾವನೇ ಅದಲ್ಲ. ಆವಾಗ ಇವರು ಕುರ್ಚಿ ಮೇಲೆ ಕೂತಿದ್ರು, ಏನೋ ಬಿತ್ತು ತಕ್ಷಣ ತೆಗೆದು ಕೈ ಕೊಟ್ಟಿದ್ದು, ಇದೆಲ್ಲ ಕಣ್ಣಿಂದ ನೋಡಿದ್ದೆ ನಾನು. ಆಮೇಲೆ ಬಿಜಾಪುರದ ಕಾವ್ಯ ಸಂಪುಟ ನಾನು ಸಂಪಾದಕಿ ಅಂತ ಬಂದಾಗ ಇಂಥವ್ರು ನಮ್ಮ ಕವಯಿತ್ರಿಯರು ನಮ್ಮ ಹೆಮ್ಮೆ ಅಂತ ಕೊನೆಯ ಅಧ್ಯಾಯ ನನ್ನ ಬಗ್ಗೆನೂ ಬರೆಸಿದ್ದಾರೆ. ಬೇಗೂರು ರಾಮಚಂದ್ರಪ್ಪ ಅಂತೇಳಿ, ರಾಮಲಿಂಗಪ್ಪ ಬೇಗೂರು. ನನ್ನ ಬಗ್ಗೆ ಬೇಡ ಮೇಡಮ್ ಅಂದೆ. ವಿಶಿಷ್ಟ ಸಬ್ರದ ಬಗ್ಗೆನೇ ಇದೆ, ಅದ್ಯಾಕೆ ನಿಮ್ಮ ಬಗ್ಗೆ ಬೇಡ, ಬೇಕು ಅಂತ ಸಬ್ರದ ಬಾಯಿ ಬಡಿದ್ಬಿಟ್ರು. ನನಗೆ ಸಂಕೋಚ ಸ್ವಲ್ಪ. ಆಮೇಲೆ ಇನ್ನೇನೇನೇನೋ ಸರಸ್ವತಿ ಚಿಮ್ಮಲ್ಗಿ ಅಂತ ಅವರೇ ಸೇರಿಸ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ, ಪ್ರಧಾನ ಸಂಪಾದಕರು. ಪಿ ಟಿ ಲಲಿತಾ ನಾಯಕ್ ಬಗ್ಗೆ ಬರೀತೀರಾ ಅಂತ ನಾನು ಒಬ್ಬರನ್ನು ಕೇಳಿದೆ. ಅವ್ರು ಯಾರು ಅಂತ ಹೇಳಲ್ಲ ನಾನು, ಬೇಡ. ಅವರು ಏನೋ ಲಲಿತಾ ನಾಯಕ, ಅವ್ರ ಕವಿನೇ ಅಲ್ಲ ರೀ ಅವರು, ಅವ್ರದ್ದು ಕವಿತೆನೇ ಅಲ್ಲ ಅಂದ್ಬಿಟ್ರು. ಹೌದಾ, ಅಯ್ಯೋ ನಾವು ಅಷ್ಟೊಂದು ಆರಾಧಿಸ್ವಲ್ಲ. ನೀವು ಆರಾಧಿಸೋದು ಪಬ್ಲಿಕ್ ಫಿಗರ್ನ, ಅವ್ರ ಪಬ್ಲಿಕ್ ಫಿಗರು, ಅದಕ್ಕೆ ನೀವು ಅವ್ರನ್ನ ಆರಾಧಿಸ್ತೀರಾ. ಅವ್ರ ಕತೆಗಳು ತುಂಬ ತೆಳುವಾಗಿವೆ, ನೋಡಿ ಬೇಕಾದ್ರೆ. ಅದು ನನ್ನ ಅಭಿಪ್ರಾಯವೂ ಹೌದು, ಕತೆಗಳು ತೆಳುವಾಗಿದೆ ಅಂತ. ಆದರೆ ಒಂದು ಜನಪ್ರಿಯವಾದ ಕವಿತೆಯನ್ನು ಅವರು ಓದಿ ಎಲ್ಲರೂ ಸಿಕ್ಕಾಪಟ್ಟೆ ನಗಿಸ್ಬಿಡೋರು. ಭಾಷಣ ಮಾಡೋರು ಅಷ್ಟೇ, ಸಿಕ್ಕಾಪಟ್ಟೆ ನಗಿಸ್ಬಿಡೋರು. ಕವಿಯಲ್ಲ ಅಂದರೆ ಪ್ರತಿಭಾ ಥರದ ಕವಿಯಲ್ಲ, MR ಕಮಲಾ ಥರದ ಕವಿಯಲ್ಲ ಅಂತ ನಾನು ಅಂದ್ಕೊಂಡು, ಆದರೆ ಈಗ ಬರೀಲೇಬೇಕಲ್ಲಪ್ಪ ಯಾವ ಬರೆದ್ರು, ಯಾರು ಬರೆದ್ರು ಅಂತೂ ಬರೆದ್ರು ಅವ್ರ ಬಗ್ಗೆನೂ. ಇದಿಷ್ಟು ನನಗೊಂಚೂರು ಹೇಳೋದಿತ್ತು. ಹೀಗಾಗಿ ಅವರ ಗತಿ ಅನ್ನೋ ಪುಸ್ತಕ ಬಗ್ಗೆ ಓದಿ ನನಗೆ. ಹಬ್ಬ ಮತ್ತು ಬಲಿ ಬಗ್ಗೆನೂ ಹೇಳಿದ್ದೆ. ಗತಿ ಅನ್ನೋ ಪುಸ್ತಕನ ಅದರ ವಸ್ತುವಿನ ಬಗ್ಗೆ ಹೇಳ್ತಾರೆ ಅವರು, ಅದೇನು ಬೇಡ ನಮಗೆ. BY ಲಲಿತಾಂಬ ಅವರು ಹಿಂದಿಗೆ ಅನುವಾದ ಮಾಡಿದ್ದಾರೆ ಅದನ್ನು, ಕಾದಂಬರಿನ. ಆಮೇಲೆ HS ಪ್ರಕಾಶ್ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಪ್ರಕಾಶ್ ಅವರು ಮಾತಾಡ್ತಾರೆ ಸ್ವಲ್ಪ ಹೊತ್ತು ಕಾದಂಬರಿ ಬಗ್ಗೆ. ಮತ್ತು ಆಗಿನ ಎಲ್ಲ ಪತ್ರಿಕೆಗಳಲ್ಲಿ ಇವ್ರ ಕಥೆಗಳು ಬರ್ತಾಯಿದ್ವು, ಕವಿತೆಗಳು ಬಂದಿದ್ದು ನಾನು ನೋಡಿದ್ದೀನಿ, ಮತ್ತು ಬಹುಮಾನಗಳು ಬಂದಿದ್ದು ನಾನು ನೋಡಿದ್ದೀನಿ. ಆಗ ಲಂಕೇಶ್ ಗಮನಕ್ಕೆ ಬಂದರು ಇವರು. ಲಂಕೇಶ್ ಹೇಳ್ತಾರಂತೆ, ತುಂಬ ತೀವ್ರವಾಗಿ ಬರೀತೀರ ನೀವು, ರಾಜಕೀಯದ ಅರಿವು ನಿಮಗೆ ತುಂಬ ಚೆನ್ನಾಗಿದೆ. ನೀವು ಇವ್ರದ್ದು ಒಂದು ಕಥೆನ ಪ್ರಕಟಿಸಿದ್ರು ಲಂಕೇಶ್ ಮೊದಲು, ಆಮೇಲೆ ಕರೆಸಿದ್ರು ನಮ್ಮ ಪತ್ರಿಕೆಗೆ ಪ್ರತಿ ವಾರನೂ ಬರೀರಿ ಅಂಥೇಳಿ. ಅದಕ್ಕೊಂದು ಕಾರಣ ಇದೆ. ಈ ಬಂಜಾರಗಳು ಅಂದರೆ ಲಂಬಾಣಿಗಳು ಅಂತ ಒಂದು ಅಪ್ಲಿಕೇಶನ್ನು ಅರ್ಜಿ ಹಿಡ್ಕೊಂಡು ಇಂದಿರಾ ಗಾಂಧಿ ಬಂದಿದ್ದಾರೆ, ಅವ್ರಿಗೆ ಕೊಟ್ಬಿಡೋಣ ನಮ್ಮದು ಏನೋ ಒಂದು ದೂರು ಅಂತ ಹೋದ್ರಂತೆ. ಇವರು ಹೋಗಿದ್ರಂತೆ. ಕೊಡೋಣ ಅಂತ ಕಾಯ್ತಾ ಇದ್ದಾರೆ. ಎಲ್ಲಿ ಇಂದಿರಾ ಗಾಂಧಿ ಮೇಡಮ್ ಮೇಲಿದ್ರೆ ಅವರು ಇದೆಲ್ಲ ತೊಗೊಳಲ್ಲ ರೀ, ಅವ್ರು ಹೋಗಾಯಿತು, ಪ್ಲೇನ್ ಹತ್ತು ಹೋಗಾಯಿತು ಅಂತ. ಇದನ್ನೇ ಕುರಿತು ಕತೆ ಬರೆದ್ರಂತೆ ಇವರು. ಕತೆಗೆ ಇವ್ರು ಏನು ಹೆಸರು ಕೊಟ್ಟಿದ್ರು ಗೊತ್ತಿಲ್ಲ. ಕತೆನ ಲಂಕೇಶ್ ಪತ್ರಿಕೆ ಕಳಿಸಿದ್ರಂತೆ. ನಾನು ಧೈರ್ಯ ಅಂದ್ಕೊಂಡೆ, ನಾನು ಕವಿತೆಗಳನ್ನ ಹೀಗೆ ಕಳಿಸ್ತಾ ಇದ್ದೆ ಎಲ್ಲ ಪತ್ರಿಕೆಗಳಿಗೆ. ಅವರು ಲಂಬಾಣಿ ಮಹಿಳೆ ಮತ್ತು ಹಾರುವ ಇಂದಿರೆ ಅಂತ ಶೀರ್ಷಿಕೆ ಕೊಟ್ಟು ಆ ಕಥೆಯನ್ನು ಪ್ರಕಟಿಸಿದ್ರಂತೆ. ಆಮೇಲೆ ಇವರನ್ನು ಕರೆಸ್ತಾರಂತೆ, ಪತ್ರ ಬರೀತಾರಂತೆ ಅವರು, ನೀವು ಬನ್ನಿ ನಮ್ಮ ಆಫೀಸ್ಗೆ, ನಾನು ಮೀಟ್ ಮಾಡಿ ಅಂದ್ಬಿಟ್ಟು. ಆಮೇಲೆ ನಮ್ಮ ಪತ್ರಿಕೆಗೆ ಪ್ರತಿ ವಾರ ನೀವು ಬರಿಬೇಕು ಅಂತ ಹೇಳಿದ್ರಂತೆ. ಆಮೇಲೆ ಪತ್ರಿಕೆಗೆ ಪ್ರತಿ ವಾರ ಇವರು ರಾಜಕೀಯ ಆಗಿರಬೇಕದು. ಆಮೇಲೆ ರಾಜಕೀಯದ ಮಂತ್ರಿಗಳ ಬಗ್ಗೆ ತುಂಬ ತೀವ್ರವಾದ ತೀಕ್ಷ್ಣವಾದ ಟೀಕೆ ಇರುವ ವರದಿಗಳನ್ನು ಇವರು ಬರೀತಾ ಇದ್ದರಂತೆ. ಆ ಟೈಮಲ್ಲಿ ಇವರನ್ನು ಸರ್ಕಾರ 1986ರಿಂದ 1992ಗೆ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಿದ್ದು ರಾಮಕೃಷ್ಣ ಹೆಗ್ಡೆ ಇವರನ್ನು, ನೀವು ರಾಯಚೂರಲ್ಲಿ ಇದ್ರಂತೆ ಅವರು ಗಂಡನ ಮನೇಲಿ, ಬೆಂಗಳೂರಿಗೆ ಬನ್ನಿ ನನ್ನ ಭೇಟಿ ಮಾಡಿ ಅಂತ ಹಾಗಾಗಿ ಭಯ ಪಟ್ಬಿಟ್ರಂತೆ. ಯಾಕೆಂದರೆ ಅದೇ ವಾರ ರಾಮಕೃಷ್ಣ ಹೆಗ್ಡೆ ಬಗ್ಗೆ ಬರೆದಿದ್ದರಂತೆ ಇವರು ಲಂಕೇಶ್ ಪತ್ರಿಕೆಯಲ್ಲಿ. ಅದಕ್ಕೆ ಇವರು ಉತ್ತರ ಬರೋದಂತೆ, ಸರ್ ನನ್ನ ಬಗ್ಗೆ ನಿಮ್ಗೇನಾದ್ರು ಅಸಮಾಧಾನ ಇದ್ದರೆ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿ, ನನ್ನನ್ನು ಈ ಥರ ಪರ್ಸನಲಾಗಿ ಕರೆಸ್ಕೊಂಡು ಬೈಯೋದು ಎಲ್ಲ ಮಾಡಬೇಡಿ, ಸರಿ ಇಲ್ಲ ಇದು ಅಂತ ರಾಮಕೃಷ್ಣ ಹೆಗ್ಡೆ ಹೇಳಿದ್ರಂತೆ. ಹೇಳಿಲ್ಲ, ಯಾರೋ ಒಬ್ಬರನ್ನ ಕಳಿಸ್ಬಿಟ್ರಂತೆ. ಅಬ್ದುಲ್ ನಜೀರ್ ಸಾಬ್ ಅಂತ ಒಬ್ಬರು ಮಂತ್ರಿ ಇದ್ದರು ರಾಮಕೃಷ್ಣ ಹೆಗ್ಡೆ ಕ್ಯಾಬಿನೆಟಲ್ಲಿ. ಅವ್ರನ್ನ ನೀರು ಸಾಬ್ ಅಂತ ಕರಿತಾಯಿದ್ರು. ಈಗ ನಾವು ಎಷ್ಟೊಂದು ಕೊಳವೆ ಬಾವಿಗಳನ್ನು ನೋಡ್ತೀವಲ್ಲ, ರಸ್ತೆನೆಲ್ಲ ಕೊಳವೆ ಬಾವಿಗಳು, ಯಾವುದದು ಬೋರ್ವೆಲ್ಗಳು, ಅದೇ ಪಂಪ್ ಮಾಡಿ ನೀರು ತೊಗೊಳ್ಳೋವಂಥದ್ದು. ಈಗ ಅದು ಕಾಮನ್ ಆಗಿದೆ. ಆದರೆ ಅದನ್ನು ಮಾಡಿದವರು ಅಬ್ದುಲ್ ನಜೀರ್ ಸಾಬ್. ಅವರು ಸೋತಿದ್ರು ಎಲೆಕ್ಷನಲ್ಲಿ. ಆಗ ರಾಮಕೃಷ್ಣ ಹೆಗ್ಡೆ ಹೇಳ್ತಿದ್ರು, ಅಬ್ದುಲ್ ನಜೀರ್ ಸಾಬ್ ಸೋಲೋದು ಅಂದರೆ ಏನು ರೀ ಅರ್ಥ ಅಂತ.
ನಮ್ಮ ಜನ ಎಂಥವ್ರು ಅಂತ ಅವ್ರಿಗೆ ಹೆಗ್ಡೆ ಏನಾದ್ರು ಬದುಕಿದ್ದಿದ್ರೆ ಇವಾಗ ಗೊತ್ತಾಗೋದು. ಹೆಗ್ಡೆ ಸಿನಿಮಾದಲ್ಲೂ ಪಾಠ ಮಾಡಿದರು. ಅವರು ಇವ್ರನ್ನ ಕರೆಸಿರುತ್ತೆ, ಅಬ್ದುಲ್ ನಜೀರ್ ಸಾಬ್, ಅವ್ರ ಜೊತೆ ಒಬ್ಬ ಪೊಲೀಸು. ಅವ್ರು ಹೇಳಿದ್ರಂತೆ, ಇಲ್ಲ ಆ ಥರ ಅಲ್ಲ, ನಿಮ್ಮನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು. ಯಾಕೆ ಲಂಬಾಡಿ ಮಹಿಳೆ ಅಲ್ವಾ, ಲಂಬಾಡಿ ಮಹಿಳೆ, ಈಗ ಬುಡಕಟ್ಟು ಮಹಿಳೆನ ರಾಷ್ಟ್ರಪತಿ ಮಾಡಿದೆ BJP. ಬುಡಕಟ್ಟು ಮಹಿಳೆ ದ್ರೌಪದಿ ಮುರ್ಮು. ಯಾಕೆಂದರೆ ತೀರ ಕೆಳವರ್ಗದಲ್ಲಿ ಹುಟ್ಟಿದವರನ್ನು ಕೂಡ ನಾವು ತೀರ ಮೇಲೆ ಕೂರಿಸಿ ನಾವು ಜಾತ್ಯತೀತತೆಯನ್ನು ಮೆರಿತೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಎಲ್ಲರೂ ಎಲ್ಲ ಕಾಲದಲ್ಲೂ ಇಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ವಿಧಾನ ಪರಿಷತ್ ಸದಸ್ಯರಾಗಿ ನೀವು ಇರಬೇಕು ಅಂತ ಇವ್ರಿಗೆ ತುಂಬ ಖುಷಿ ಆಯ್ತಂತೆ. ಒಪ್ಕೊಂಡ್ರು. ಯಾಕೆ DA ಬರುತ್ತೆ ಹೇಳಿದ್ರೆ ಕೊನೆಯವ್ರಿಗೂ ಹೇಳ್ತಾರೆ, ನಮ್ಮ ಸಂಸಾರ ತುಂಬ ಕಷ್ಟದಲ್ಲಿ ನಡೆಸ್ತಿದ್ವಿ, ಲಂಕೇಶ್ ಕೊಡ್ತಾಯಿದ್ದು ದುಡ್ಡು ನಮಗೆ ತುಂಬ ಸಹಾಯ ಆಗ್ತಿತ್ತು ಅಂತೆಲ್ಲ ಹೇಳ್ತಾರೆ. ಪತ್ರಿಕೆ ಕೊಡ್ತಾಯಿದ್ದ ಸಂಭಾವನೆಯೂ ನಾವು ಬೇಡ ಅಂತ ಹೇಳ್ತಿದ್ಲ, ನಮಗೆ ಅವಶ್ಯಕತೆ ಇತ್ತು, ಅಕ್ಕಿ ಬೆಳೆ ಅವಶ್ಯಕತೆ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಲಂಕೇಶ್ ಕರೆಸಿದ್ರಂತೆ, ನೋಡಿ ಇದುವರೆಗೆ ನೀವು ಬರೀತಿದ್ರಲ್ಲ ವರದಿ, ಇನ್ನು ಮುಂದೆ ನೀವು ಬರೆಯೋ ಹಾಗಿಲ್ಲ. ಯಾಕೆಂದರೆ ನೀವು ಎಲ್ಲ ಮಂತ್ರಿಗಳನ್ನು ಟೀಕಿಸಿ ಬರೀತಿದ್ರಿ, ನೀವೇ ವಿಧಾನ ಪರಿಷತ್ ಮೆಂಬರು, ಆದ್ದರಿಂದ ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮ್ಮನ್ನು ಟೀಕಿಸುವ ಹಕ್ಕು ನಮಗಿದೆ. ನಾವು ಇನ್ಯಾರ ಕೈಲಾರು ನಿಮ್ಮನ್ನು ಬೈದು ವರದಿ ಬರೆಸ್ತೀವಿ. ಆದ್ದರಿಂದ ನೀವಿನ್ನೂ ವರದಿ ಬರೆಯೋದು ಬೇಡ, ಬೇಕಾದ್ರೆ ಕತೆ ಕಾದಂಬರಿ ಕವಿತೆ ಬರೆದು ಕಳಿಸಿ, ಬೇಕಾದರೆ ನಾನು ಅದನ್ನು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಹಾಗೆ ಆ ಥರ ಆಯಿತು ಅಂತ ಇದೆಲ್ಲ ನಡೀತು ಅಂತ. ಆಮೇಲೆ 1994ರಲ್ಲಿ ದೇವದುರ್ಗದಲ್ಲಿ ಮೀಸಲು ಕ್ಷೇತ್ರ ಅಂತ ಒಂದಿರುತ್ತೆ, ಅಲ್ಲಿ SC STಗಳೇ ನಿಂತ್ಕೋಬೇಕು, ಇಂಥದ್ದೇ ಜಾತಿಗೆ ಅಂತ ಮೀಸಲು ಕ್ಷೇತ್ರ ಅಂತ ಕರೀತಾರೆ. ಅಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಕ್ಯಾಬಿನೆಟ್ಟಲ್ಲಿ ಅಲ್ಲಿಂದ ಗೆದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆದೆ ಅಂತ ಹೇಳಿ ಅವರು ನಿಲ್ಲಿಸ್ತಾರೆ. ಅಂತೂ ಬಹಳ ನನಗಂತೂ ತುಂಬ ರೋಚಕ ಅನ್ನಿಸ್ತು, ಸಾಹಸದ ಪಯಣ ಅನ್ನಿಸ್ತು ನನಗೆ. ನನ್ನ ಕೃತಿಗಳನ್ನು ಯಾರು ಹೊಗಳಿದ್ರೋ ಯಾರು ಬಿಟ್ಟರೋ ಅದೆಲ್ಲ ಕಟ್ಕೊಂಡು ನನಗೇನಾಗಬೇಕು ಅದೆಲ್ಲ ಮುಂದಿನ ಜನಾಂಗಕ್ಕೆ ಸೇರಿದ್ದು. ಇವ್ರ ಥರ ಚಾನ್ಸ್ ನನಗೂ ಸಿಕ್ಕಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸೊ ನಾವು ಬರೀ ಕವಯತ್ರಿಯಾಗಿ ಕತೆಗಾರ್ತಿಯಾಗಿ ಮಾತ್ರ ಅವ್ರನ್ನ ಗುರುತಿಸೋಕ್ಕಾಗಲ್ಲ ಅಂತ ಪ್ರಾರಂಭದ ಮೊದಲನೇ ವಾಕ್ಯನ ಹೇಳಿದ್ದೆ. ಅದಕ್ಕೆ ಅವ್ರ ಕತೆಗಳಾಗಲಿ, ಕಾದಂಬರಿಗಳಾಗಲಿ, ಲೇಖನಗಳಾಗಲಿ ತುಂಬ ಶ್ರೇಷ್ಠ ಮಟ್ಟದ್ದು ಅಂತ ನಾನು ಹೇಳ್ತಾನೇ ಇಲ್ಲ, ಹೇಳೋಕ್ಕಾಗೋದೂ ಇಲ್ಲ. ಯಾಕೆಂದರೆ ವ್ಯಕ್ತಿತ್ವ ಚದುರಿ ಹೋಗಿದೆ. ಆ ಕಾರಣದಿಂದ ಈ ಹಲವಾರು ಕಾರಣಗಳಿಗಾಗಿ ಅವರನ್ನು ನಾವು ಗುರುತಿಸಬೇಕಾಗ್ತದೆ. ನಮಸ್ಕಾರ.